ಚೀನಾ ಭಾರತದ ನೆಲದಲ್ಲಿ ಮತ್ತೊಂದು ಹಳ್ಳಿಯನ್ನು ನಿರ್ಮಾಣ ಮಾಡಿದೆ. ಈಗ ಪ್ರಶ್ನೆ ಇರೋದು ಭಾರತ ಏನ್ ಮಾಡುತ್ತೆ ಅನ್ನೋದು. ಭಾರತ ಚೀನಾ ಗಡಿಯಲ್ಲಿ ಚೀನಾದ ನಿರ್ಮಾಣ ಚಟುವಟಿಕೆಗಳು ವರ್ಷಗಳಿಂದನೂ ನಡೀತಾ ಇವೆ. ಅರುಣಾಚಲ ಪ್ರದೇಶದ ಗಡಿ ಭಾಗಗಳಲ್ಲಿ ಚೀನಾ ನಿರಂತರವಾಗಿ ಹಳ್ಳಿಗಳನ್ನು ನಿರ್ಮಿಸ್ತಾ ಇದೆ. ಅರುಣಾಚಲ ಪ್ರದೇಶದ ಅಪ್ಪರ್ ಸುಬನ್ಸಿರಿ ಜಿಲ್ಲೆಯ ಉತ್ತರ ಭಾಗ ಟಿಬೆಟ್ನೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಚೀನಾ ಟಿಬೆಟ್ ಅನ್ನ ತನ್ನದೇ ಅಂತ ಪರಿಗಣಿಸುತ್ತೆ. ಇದ್ರ ಜೊತೆಗೇನೆ ಟಕ್ಸಿಂಗ್, ಗುಮ್ಶಿಂಗ್, ಟೈಯಿಂಗ್ ಮತ್ತೆ ಲಿಂಗ್ಬಿಂಗ್ ನಂತಹ ಪ್ರದೇಶಗಳಲ್ಲಿಯೂ ಕೂಡ ನೆಲವನ್ನ ಅತಿಕ್ರಮಿಸಿದೆ ಅಂತ ಹೇಳಲಾಗಿದೆ. ಈ ಪ್ರದೇಶದಲ್ಲಿನ ನಾ ಬುಡಕಟ್ಟು ಜನಾಂಗದವರು ಈ ಬಗ್ಗೆ ದೂರಿದ್ದಾರೆ. ಜೂನ್ 26ರಂದು ನಾ ವೆಲ್ಫೇರ್ ಸೊಸೈಟಿ ಅಪ್ಪರ್ ಸುಬೆನ್ಸಿರಿಯ ಡೆಪ್ಯೂಟಿ ಕಮಿಷನರ್ ಅವರಿಗೆ ಒಂದು ಪತ್ರ ಬರೆದಿದೆ. ಚೀನಾ ಸೈನ್ಯ ತಮ್ಮ ಭೂಮಿಯನ್ನ ಆಕ್ರಮಿಸಿಕೊಂಡಿದೆ ಅಂತ ಅದು ಪತ್ರದಲ್ಲಿ ಆರೋಪ ಮಾಡಿದೆ. ನಾವು ಬಹಳಷ್ಟು ತೊಂದರೆಗಳನ್ನ ಎದುರಿಸ್ತಾ ಇದ್ದೀವಿ, ನಮ್ಮ ಪೂರ್ವಜರ ಭೂಮಿಯನ್ನ ಪ್ರವೇಶ ಮಾಡೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಳಲನ್ನ ತೋಡ್ಕೊಂಡಿದೆ. ನಾವು ವರ್ಷಗಳಿಂದಾನು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ, ಆದ್ರೆ ಕಳೆದ 10 ರಿಂದ 15 ವರ್ಷಗಳಲ್ಲಿ ಪೀಪಲ್ಸ್ ಲಿಬರೇಷನ್ ಮೂವ್ಮೆಂಟ್ ಚಟುವಟಿಕೆಗಳು ಹೆಚ್ಚಾಗಿವೆ. ಅವು ಇಲ್ಲಿ ತಮ್ಮ ಆಕ್ರಮಣವನ್ನ ವಿಸ್ತರಿಸ್ತಾ ಇದ್ದಾರೆ ಅಂತ ಒಂದು ಪತ್ರದಲ್ಲಿ ದೂರಲಾಗಿದೆ. ಈ ಹಿಂದೆ ನಾವು ನಮ್ಮ ಪೂರ್ವಜರ ಭೂಮಿಯಲ್ಲಿ ಮುಕ್ತವಾಗಿ ತಿರುಗಾಡ್ತಾ ಇದ್ವಿ, ನಮ್ಮ ಪ್ರಾಣಿಗಳನ್ನ ಮೇಯಿಸ್ತಾ ಇದ್ವಿ, ಗಿಡಮೂಲಿಕೆಗಳನ್ನ ಸಂಗ್ರಹಿಸ್ತಾ ಇದ್ವಿ, ಮತ್ತೆ ಬೇಟೆ ಆಡ್ತಾ ಇದ್ವಿ. ಈಗ ಇದೆಲ್ಲವನ್ನ ಚೀನಾ ತನ್ನ ವಶಕ್ಕೆ ತೆಗೆದುಕೊಂಡಿದೆ ಅಂತ ವಿವರಿಸಲಾಗಿದೆ. ಈ ವಿಷಯವನ್ನ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳೊಂದಿಗೆ ಪ್ರಸ್ತಾಪಿಸಿ ಚೀನಿ ಆಕ್ರಮಣವನ್ನ ನಿಲ್ಲಿಸುವಂತೆ ಪತ್ರದಲ್ಲಿ ಒತ್ತಾಯ ಮಾಡಲಾಗಿದೆ. NWS ಆ ಪತ್ರ ಬರೆದ ಮರುದಿನದ ಹೊತ್ತಿಗೆನೆ ಅರುಣಾಚಲ ಪ್ರದೇಶದಲ್ಲಿ ಚೀನಾದ ಮತ್ತೊಂದು ಆಕ್ರಮಣದ ಬಗ್ಗೆ ಮಾಧ್ಯಮ ವರದಿಗಳು ಪ್ರಸಾರ ಆದವು. ಜೂನ್ 29ರಂದು ಸೇನೆ ಅರುಣಾಚಲ ಪ್ರದೇಶದಲ್ಲಿ ಚೀನಾದ ಆಕ್ರಮಣದ ಕೆಲ ವರದಿಗಳನ್ನ ನೋಡಿರೋದಾಗಿ ಹೇಳಿಕೆಯನ್ನ ನೀಡಿತು. ಅದಾದ ಬಳಿಕ ಇಲ್ಲಿಯವರೆಗೆ ಭಾರತ ಸರ್ಕಾರ ಅಥವಾ ವಿದೇಶಾಂಗ ಸಚಿವಾಲಯದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಆದ್ರೆ ಅರುಣಾಚಲ ಪ್ರದೇಶದ ಬಿಜೆಪಿ ಶಾಸಕರೊಬ್ಬರು ಇದು ರಾಷ್ಟ್ರೀಯ ಭದ್ರತೆ ವಿಷಯ ಆಗಿದ್ದು ತನಿಖೆ ನಡೆಸಬೇಕು ಅಂತ ಹೇಳಿದ್ದಾರೆ. ಅರುಣಾಚಲ ಪ್ರದೇಶದವರೇ ಆದಂತಹ ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾತ್ರ ಚೀನಾ ಒಳಗ್ ನುಗ್ಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎರಡೂ ದೇಶಗಳ ನಡುವೆ ಯಾವುದೇ ನಿರ್ದಿಷ್ಟ ಗಡಿ ಅನ್ನೋದಿಲ್ಲ, ಆದ್ರಿಂದಾಗಿ ಅಂತಹ ಅತಿಕ್ರಮಣಗಳು ಎರಡೂ ಕಡೆಯಿಂದಾನು ಸಂಭವಿಸುತ್ತೆ ಅಂತ ಅವ್ರು ಹೇಳ್ತಾರೆ. ಚೀನಾದ ನಿಲುವು ಭಿನ್ನವಾಗಿದೆ. ಟಿಬೆಟ್ ತನಗೇ ಸೇರಿದೆ ಅಂತ ಅದು ಭಾರತಕ್ಕೆ ಮನವರಿಕೆ ಮಾಡಿಕೊಡ್ತು, ಆದ್ರೆ ಅದು ಇನ್ನೂ ಅರುಣಾಚಲ ಪ್ರದೇಶವನ್ನ ಭಾರತದ ಭಾಗ ಅಂತ ಪರಿಗಣಿಸೋದಿಲ್ಲ. ಅದಕ್ಕಾಗಿನೇ ಎರಡೂ ಕಡೆಯಿಂದ ಆಕ್ರಮಣಗಳು ನಡೆಯುತ್ತವೆ ಅಂತ ರಿಜಿಜು ಅವರ ವಾದ ಅರ್ಥಹೀನವಾಗಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಆದ್ರೆ ಇಲ್ಲಿ ಬುಡಕಟ್ಟು ಜನಾಂಗದ ಕಳವಳಗಳಿಗೆ ಯಾರು ಉತ್ತರ ನೀಡ್ತಾ ಇಲ್ಲ. 2021ರಲ್ಲಿ ಚೀನಾ ಇದೇ ಪ್ರದೇಶದಲ್ಲಿ ಒಂದು ಹೊಸ ಗ್ರಾಮವನ್ನ ನಿರ್ಮಾಣ ಮಾಡಿತು. ಈ ಗ್ರಾಮ ತಾಂತ್ರಿಕವಾಗಿ ಭಾರತದ ಭೂ ಪ್ರದೇಶದೊಳಗೆ ಮೆಕ್ಮೋಹನ್ ರೇಖೆಯೊಳಗೇನೆ ಬರುತ್ತೆ. ಅದು 1959ರಿಂದ ಚೀನಾದ ಆಕ್ರಮಣದಲ್ಲಿರುವಂತಹ ಭೂಮಿಯಲ್ಲಿ ನಿರ್ಮಿತ ಆಗಿದೆ. ಅಂದ್ರೆ ಭಾರತ ಸರ್ಕಾರ ಹೇಳೋ ಪ್ರಕಾರ ವಾಸ್ತವಿಕ ನಿಯಂತ್ರಣ ಪ್ರದೇಶ ಚೀನಾಗ್ ಸೇರಿದೆ, ಆದ್ರೆ ಇದು ನಮ್ಮ ಪ್ರದೇಶದೊಳಗಿದೆ ಅಂತ ಹೇಳಲಾಗುತ್ತೆ. ಸ್ಯಾಟಲೈಟ್ ಚಿತ್ರಗಳಲ್ಲಿ ಗಡಿಯ ಮಧ್ಯದಲ್ಲಿನೇ ಒಂದು ಹೊಸ ಹಳ್ಳಿ ಇರೋದನ್ನ ಕಾಣಬಹುದು ಅಂತ ವರದಿಗಳು ಹೇಳ್ತವೆ. ಈ ಹೊಸ ಪ್ರದೇಶದ ಹೆಚ್ಚಿನ ಭಾಗ ಮೆಕ್ಮೋಹನ್ ರೇಖೆ ಇನ್ನೊಂದು ಬದಿಯಲ್ಲಿರೋ ಹಾಗೆ ಕಾಣ್ತದೆ, ಆದ್ರೆ ಕೆಲವು ಪ್ರದೇಶಗಳು ಭಾರತದ ಬದಿಯಲ್ಲಿರೋ ಹಾಗೆ ಕಾಣ್ತವೆ ಅಂತ ಹೇಳಲಾಗಿದೆ. ಭಾರತ ಮತ್ತೆ ಚೀನಾ ನಡುವಿನ ಈ ವಿವಾದದಲ್ಲಿರುವಂತಹ ದೊಡ್ಡ ಸಮಸ್ಯೆ ಏನು ಅಂತ ಅಂದ್ರೆ ಭಾರತ ಒಪ್ಕೊಳ್ಳುವಂತಹ ಗಡಿಯನ್ನ ಚೀನಾ ಒಪ್ಪೋದಿಲ್ಲ. ಚರ್ಚೆ ಮಾಡಿ ಪರಿಹಾರವನ್ನ ಕಂಡುಕೊಳ್ಳೋಣ ಅಂತ ಭಾರತ ವರ್ಷಗಳಿಂದನೂ ಹೇಳ್ತಾ ಬರ್ತಿದೆ, ಆದ್ರೆ ಎರಡೂ ದೇಶಗಳ ನಡುವೆ ಯಾವುದೇ ಒಮ್ಮತ ಮೂಡಿಲ್ಲ. ಚೀನಾ ಭಾರತದ ಭೂಪ್ರದೇಶದಲ್ಲಿ ಹೊಸ ಸೌಕರ್ಯಗಳನ್ನ ನಿರ್ಮಿಸಿದೆ ಅನ್ನುವಂತಹ ಸುದ್ದಿ ಆಗಾಗ ಬರ್ತಾನೆ ಇರುತ್ತವೆ. ಸರ್ಕಾರ ಇದನ್ನ ಖಂಡಿಸುತ್ತೆ ಮತ್ತೆ ತನಿಖೆಯನ್ನ ನಡೆಸೋದಾಗಿ ಹೇಳುತ್ತೆ. ಚೀನಾ ಅರುಣಾಚಲ ಪ್ರದೇಶವನ್ನ ಭಾರತದ ಭಾಗ ಅಂತ ಪರಿಗಣಿಸದೆ ಅದನ್ನ ದಕ್ಷಿಣ ಟಿಬೆಟ್ ಅಂತ ಕರೆಯುತ್ತೆ. ಅಂದ್ರೆ ಗಡಿಯ ಬಗ್ಗೆ ಚೀನಾ ಹೇಳೋದು ಸಂಪೂರ್ಣವಾಗಿ ಬೇರೆನೇ ಆಗಿದೆ. ಭಾರತದ ಪ್ರಕಾರ ಎರಡೂ ದೇಶಗಳ ನಡುವಿನ ಗಡಿ ಸುಮಾರು 300 ಕಿಲೋಮೀಟರ್, ಆದ್ರೆ ಚೀನಾ ಇದನ್ನ ಕೂಡ ಒಪ್ಪೋದಿಲ್ಲ. ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ನಂತರ ಭಾರತ ಬ್ರಿಟಿಷರು ರಚನೆ ಮಾಡಿದಂತಹ ಅದೇ ನಕ್ಷೆಯನ್ನ ಪಡೀತು. ಆ ಸಮಯದಲ್ಲಿ ಟಿಬೆಟ್ ಸಂಪೂರ್ಣವಾಗಿ ಚೀನಾದ ನಿಯಂತ್ರಣದಲ್ಲಿ ಇರಲಿಲ್ಲ. ಹಾಗೇನೆ ಹಿಮಾಲಯದಲ್ಲಿ ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟಂತಹ ಒಂದೇ ಗಡಿ ಇರಲಿಲ್ಲ. ವಿಭಿನ್ನ ಬ್ರಿಟಿಷ್ ಅಧಿಕಾರಿಗಳು ವಿಭಿನ್ನವಾದಂತಹ ನಕ್ಷೆಗಳನ್ನ ರಚನೆ ಮಾಡಿದ್ರು. 1914ರಲ್ಲಿ ಬ್ರಿಟಿಷ್ ಭಾರತ, ಟಿಬೆಟ್ ಮತ್ತೆ ಚೀನಾದ ಪ್ರತಿನಿಧಿಗಳು ಶಿಮ್ಲಾದಲ್ಲಿ ಭೇಟಿಯಾಗ್ತಾರೆ. ಗಡಿಯನ್ನ ಅಂತಿಮಗೊಳಿಸೋದು ಆ ಒಂದು ಸಭೆಯ ಉದ್ದೇಶ ಆಗಿತ್ತು. ಸರ್ ಹೆನ್ರಿ ಮೆಕ್ಮೋಹನ್ ಬ್ರಿಟಿಷ್ ಭಾರತದ ಪರವಾಗಿ ಮಾತುಕತೆಗಳನ್ನ ನಡೆಸಿದ್ರು, ಮತ್ತೆ ಈ ರೇಖೆಗೆ ಅವರ ಹೆಸರನ್ನ ಇಡಲಾಗಿದೆ. ದೀರ್ಘ ಮಾತುಕತೆಗಳ ನಂತರ ಪೂರ್ವ ಭಾಗದಲ್ಲಿ ಒಂದು ಹೊಸ ಗಡಿಯನ್ನ ಪ್ರಸ್ತಾಪಿಸಲಾಯಿತು. ಇದನ್ನ ಮೆಕ್ಮೋಹನ್ ರೇಖೆ ಅಂತ ಕರೆಯಲಾಗಿದೆ, ಮತ್ತೆ ಇದನ್ನ ಭಾರತ ತಾಂತ್ರಿಕವಾಗಿ ಅಂತಾರಾಷ್ಟ್ರೀಯ ಗಡಿ ಅಂತ ಪರಿಗಣಿಸುತ್ತೆ. ಟಿಬೆಟ್ ಈ ಒಂದು ಪ್ರಸ್ತಾಪವನ್ನ ಒಪ್ಕೊಳ್ತು, ಆದ್ರೆ ಚೀನಾ ಅಂತಿಮ ಒಪ್ಪಂದಕ್ಕೆ ಸಹಿ ಹಾಕೋದಿಕ್ ನಿರಾಕರಿಸಿತು. ಟಿಬೆಟ್ಗೆ ಸ್ವತಂತ್ರವಾಗಿ ಅಂತಹ ಒಪ್ಪಂದವನ್ನ ಮಾಡ್ಕೊಳ್ಳುವಂತ ಹಕ್ಕಿಲ್ಲ ಅಂತ ಚೀನಾ ವಾದ ಮಾಡಿತು. ಇಲ್ಲಿನೇ ಆ ಒಂದು ವಿವಾದ ಹುಟ್ಕೊಂಡಿದ್ದು.
ಭಾರತ ಇನ್ನು ಮೆಕ್ಮೋಹನ್ ರೇಖೆಯನ್ನ ತನ್ನ ಕಾನೂನುಬದ್ಧ ಅಂತಾರಾಷ್ಟ್ರೀಯ ಗಡಿ ಅಂತ ಹೇಳ್ಕೊಳ್ಳುತ್ತೆ, ಆದ್ರೆ ಚೀನಾ ಅದನ್ನ ನಿರಾಕರಿಸುತ್ತೆ. 1947ರಲ್ಲಿ ಸ್ವತಂತ್ರ ಪಡೆದಾಗ ಭಾರತ ಬ್ರಿಟಿಷರಿಂದ ಸ್ವಾಧೀನ ಪಡಿಸಿಕೊಂಡಂತಹ ಗಡಿಗಳನ್ನ ತನ್ನ ಅಧಿಕೃತ ಗಡಿ ಅಂತ ಘೋಷಣೆ ಮಾಡಿತು. ಆದ್ರೆ 3 ವರ್ಷಗಳ ನಂತರ 1950ರಲ್ಲಿ ಚೀನಾ ಟಿಬೆಟ್ ಅನ್ನು ಸ್ವಾಧೀನ ಪಡಿಸಿಕೊಳ್ತು. ಭಾರತ ಮತ್ತು ಚೀನಾ ನೇರ ನೆರೆಹೊರೆಯವರಾದ ನಂತರ ಗಡಿ ವಿವಾದ ಉಲ್ಬಣಗೊಳ್ತು. ಗಡಿ ಈಗಾಗಲೇ ಸ್ಥಿರವಾಗಿದೆ ಅಂತ ಭಾರತ ಸಮರ್ಥಿಸಿಕೊಂಡ್ರೆ ಚೀನಾ ಅದನ್ನ ಯಾವತ್ತೂ ಕೂಡ ನಿಗದಿಪಡಿಸಲಾಗಿಲ್ಲ ಅಂತ ವಾದ ಮಾಡುತ್ತೆ. ಮಾತುಕತೆಗಳು ಮುಂದುವರೆದ್ರೂ ಯಾವುದೇ ಪರಿಹಾರ ಕಂಡುಕೊಳ್ಳಲಾಗಿಲ್ಲ. 1962ರಲ್ಲಿ ಈ ಎರಡೂ ದೇಶಗಳ ನಡುವೆ ಯುದ್ಧ ಆರಂಭ ಆಯಿತು. ಮತ್ತೆ ಭಾರತದ ಸೋಲಿನ ನಂತರ ಚೀನಾ ಅಕ್ಸಾಯ್ ಚಿನ್ ಅನ್ನ ಸಂಪೂರ್ಣವಾಗಿ ವಶಪಡಿಸಿಕೊಳ್ತು. ಭಾರತ ಇನ್ನೂ ಕೂಡ ಅಕ್ಸಾಯ್ ಚಿನ್ ಅನ್ನ ತನ್ನ ಪ್ರದೇಶ ಅಂತ ಹೇಳ್ಕೊಳ್ಳುತ್ತೆ. ಮತ್ತೊಂದು ಕಡೆಗೆ ಚೀನಾ ಇಡೀ ಅರುಣಾಚಲ ಪ್ರದೇಶವನ್ನ ದಕ್ಷಿಣ ಟಿಬೆಟ್ ಅಂತ ಕರೆಯುತ್ತೆ. ಚೀನಾದ ಈಗಿನ ತಂತ್ರ ಏನು ಅಂತ ಅಂದ್ರೆ ಆಕ್ರಮಿತ ಪ್ರದೇಶದ ಅಂಚಿನಲ್ಲಿ ವ್ಯಾಪಕವಾದ ರಸ್ತೆಗಳು, ಹಳ್ಳಿಗಳು ಮತ್ತೆ ಮಿಲಿಟರಿ ಮೂಲ ಸೌಕರ್ಯಗಳನ್ನ ನಿರ್ಮಾಣ ಮಾಡೋದು. ಅಕ್ಸಾಯ್ ಚಿನ್ ನಲ್ಲಿ ಚೀನಾ ಹೆದ್ದಾರಿಯನ್ನ ನಿರ್ಮಿಸಿದೆ. ಲಡಾಖ್ಗೆ ಹೊಂದ್ಕೊಂಡಂತಹ ಪ್ರದೇಶಗಳಲ್ಲಿ ಹಳ್ಳಿಗಳು ಮತ್ತೆ ಇತರ ಮೂಲ ಸೌಕರ್ಯಗಳನ್ನ ಕೂಡ ನಿರ್ಮಿಸಲಾಗಿದೆ. ಅರುಣಾಚಲ ಪ್ರದೇಶದ ಪಕ್ಕದ ಪ್ರದೇಶಗಳಲ್ಲಿ ನಾಗರಿಕರು ವಾಸ ಮಾಡಬಹುದಾದಂತಹ ದ್ವಿಬಳಕೆ ಹಳ್ಳಿಗಳನ್ನ ನಿರ್ಮಾಣ ಮಾಡಿದೆ. ಯುದ್ಧದ ಸಂದರ್ಭದಲ್ಲಿ ಈ ಕಟ್ಟಡಗಳನ್ನ ಮಿಲಿಟರಿ ಕೂಡ ಬಳಸ್ಕೊಳ್ಬಹುದು. ಆದ್ರಿಂದಾಗಿ ಹಳ್ಳಿಗಳ ಪಕ್ಕದಲ್ಲಿ ಹೆಲಿಪ್ಯಾಡ್ ಗಳನ್ನ ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ. ಚೀನಾ ವರ್ಷಗಳಿಂದಾನು ಈ ಹಳ್ಳಿಗಳನ್ನ ನಿರ್ಮಿಸ್ತಾ ಇದೆ. ಗಾಲ್ವಾನ್ ಘಟನೆಯ ನಂತರ ಇದು ಹೆಚ್ಚಿನ ಗಮನ ಸೆಳೆಯಿತು. ಅಪ್ಪರ್ ಸುಬನ್ಸಿರಿ ಜಿಲ್ಲೆಯಲ್ಲಿ ಸುಮಾರು 100 ಮನೆಗಳ ಗ್ರಾಮ 2020ರಲ್ಲಿ ಗೋಚರಿಸಿತು. ಈ ಗ್ರಾಮ ಭಾರತದ ಗಡಿಯ 4.5 ಕಿಲೋಮೀಟರ್ ಒಳಗಡೆನೆ ಇತ್ತು. ಕೇವಲ 1 ವರ್ಷದ ಹಿಂದೆ ಉಪಗ್ರಹ ಚಿತ್ರಗಳು ಅದು ಒಂದು ನಿರ್ಜನ ಪ್ರದೇಶವಾಗಿದ್ದದನ್ನ ತೋರಿಸಿದ್ವು. ಅಂದ್ರೆ ಚೀನಾ ಕೇವಲ ಒಂದೇ 1 ವರ್ಷದಲ್ಲಿ ಆ ಗ್ರಾಮವನ್ನ ನಿರ್ಮಾಣ ಮಾಡಿತ್ತು. ಕಳೆದ ಕೆಲ ವರ್ಷಗಳಲ್ಲಿ ಭಾರತ ಕೂಡ ಗಡಿ ಪ್ರದೇಶಗಳಲ್ಲಿ ಕೆಲಸವನ್ನ ಹೆಚ್ಚು ಮಾಡಿದೆ. ಅಕ್ಟೋಬರ್ 2020ರಲ್ಲಿ ಚೀನಾದ ವಿದೇಶಾಂಗ ಸಚಿವಾಲಯ ಭಾರತದ ನಿರ್ಮಾಣ ಮತ್ತೆ ಗಡಿಯಲ್ಲಿ ಹೆಚ್ಚಿದ ಮಿಲಿಟರಿ ಯೋಜನೆ ಒಪ್ಪುವಂತದ್ದು ಅಲ್ಲ ಅಂತ ಹೇಳಿದೆ. ಈ ಕಾರಣದಿಂದಾಗಿ ಎರಡೂ ದೇಶಗಳ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಚೀನಾದ ಈ ಹೇಳಿಕೆ ಭಾರತದಲ್ಲಿ ಕೋಲಾಹಲಕ್ಕೆ ಕಾರಣ ಆಯಿತು. ನವೆಂಬರ್ 2019ರಲ್ಲಿ ಅರುಣಾಚಲ ಪ್ರದೇಶದ ಬಿಜೆಪಿ ಸಂಸದ ತಪೀರ್ ಗಾವೋ ಲೋಕಸಭೆಯಲ್ಲಿ ಭಾರತೀಯ ಭೂಪ್ರದೇಶವನ್ನ ಚೀನಾ ಆಕ್ರಮಿಸಿಕೊಂಡಿರೋದ್ರ ಬಗ್ಗೆ ನಮ್ಮ ಮಾಧ್ಯಮಗಳು ಸಮರ್ಪಕವಾಗಿ ವರದಿಯನ್ನ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಡೋಕ್ಲಾಂನಂಥದ್ದೇ ಪರಿಸ್ಥಿತಿ ಉದ್ಭವಿಸಿದ್ರೆ ಅರುಣಾಚಲ ಪ್ರದೇಶ ಮುಂದಿನ ಬಿಂದು ಆಗಿರುತ್ತೆ ಅಂತ ಅವರು ಎಚ್ಚರಿಕೆಯನ್ನ ನೀಡಿದ್ರು. ಅವ್ರ ಹೇಳಿಕೆ ಆ ಸಮಯದಲ್ಲಿ ಸುದ್ದಿ ಆಯಿತು. ಆದ್ರೆ ಆಗ್ಲೂ ಕೂಡ ಗಡಿಯಲ್ಲಿ ಚೀನಾದ ನಿರ್ಮಾಣ ಕಾರ್ಯ ನಿಲ್ಲಲಿಲ್ಲ. ಡೋಕ್ಲಾಮ್ ಅನ್ನ ಇದಕ್ಕೆ ಒಂದು ಪ್ರಮುಖ ಉದಾಹರಣೆ ಅಂತ ಪರಿಗಣಿಸಲಾಗುತ್ತೆ. ಭೂತಾನ್ಗೆ ಸೇರಿದಂತಹ ಈ ಪ್ರದೇಶದಲ್ಲಿ ಚೀನಾ ಸೇನೆ ರಸ್ತೆ ನಿರ್ಮಿಸೋದಕ್ಕೆ ಮುಂದಾದಾಗ ಭೂತಾನ್ನ ರಕ್ಷಣೆಗೆ ಭಾರತೀಯ ಸೇನೆ ಮಧ್ಯಪ್ರವೇಶ ಮಾಡಿತು. ಇದು 2017ರಲ್ಲಿ 73 ದಿನಗಳ ಕಾಲ ಭಾರತ ಮತ್ತು ಚೀನಾ ನಡುವೆ ತೀವ್ರವಾದ ನೇರ ಸಂಘರ್ಷಕ್ಕೆ ಕಾರಣ ಆಯಿತು. ಅಂತಿಮವಾಗಿ ಉದ್ವಿಗ್ನತೆ ಕಡಿಮೆ ಆಯಿತು. ಆದ್ರೆ ಅದರ ನಂತರದ ಉಪಗ್ರಹ ಚಿತ್ರಗಳನ್ನ ನೋಡಿದ್ರೆ ಚೀನಾ ತನ್ನ ಪ್ರದೇಶದೊಳಗೆ ರಸ್ತೆ ಸೇರಿದ ಹಾಗೆ ಉತ್ತಮ ಮೂಲ ಸೌಕರ್ಯವನ್ನ ಸ್ಥಾಪನೆ ಮಾಡಿರೋದು ಗೊತ್ತಾಗುತ್ತೆ. ಚೀನಾ ಲಡಾಖ್ನಲ್ಲಿಯೂ ಕೂಡ 2 ಹೊಸ ಕೌಂಟಿಗಳನ್ನ ಸ್ಥಾಪಿಸಿರೋದು 2025ರಲ್ಲಿ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಲಾಯಿತು. ಆಗ ಸರ್ಕಾರ ಇದು ಭಾರತದ ಸಾರ್ವಭೌಮತ್ವದ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತ ಹೇಳ್ತು. ಸರ್ಕಾರ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ತನ್ನ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದೆ ಅಂತ ಹೇಳಾಯಿತು. ಆದ್ರೆ ಪ್ರಶ್ನೆ ಇರೋದು, ಚೀನಾ ಹೊಸ ರಸ್ತೆ ಮತ್ತೆ ಹೊಸ ಹಳ್ಳಿಗಳನ್ನ ನಿರ್ಮಾಣ ಮಾಡ್ತಾ ಇರುವಂತಹ ವಿಷಯ ಬರ್ತಾನೆ ಇರುವಾಗ ಈ ಒಂದು ತಂತ್ರವನ್ನ ನಾವು ಸಂಪೂರ್ಣವಾಗಿ ಎದುರಿಸೋದಿಕ್ಕೆ ಯಾಕೆ ಆಗ್ತಾ ಇಲ್ಲ? ಡೆಮ್ಚೋಕ್, ಪಾಂಗೋಂಗ್ಸೋ ಸರೋವರ ಮತ್ತೆ ಡೆಪ್ಸಾಂಗ್ ಚೀನಾ ನಿರಂತರವಾಗಿ ತನ್ನನ್ನ ತಾನು ಬಲಪಡಿಸಿಕೊಳ್ತಾ ಇರೋದಕ್ಕೆ ಕೆಲವು ಉದಾಹರಣೆಗಳಾಗಿವೆ. ಅದು ತನ್ನ ಮಿಲಿಟರಿಗೆ ಅನುಕೂಲ ಆಗೋ ಹಾಗೆ ಮೂಲ ಸೌಕರ್ಯಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಚೀನಾ ನಿಧಾನ ಆಕ್ರಮಣದ ತಂತ್ರವನ್ನ ಅನುಸರಿಸ್ತಾ ಇದೆ ಅಂತ ಹೇಳಲಾಗುತ್ತೆ. ಅರುಣಾಚಲ ಪ್ರದೇಶದ ಲಾಂಗ್ಚ್ ಪ್ರದೇಶವನ್ನ ಗಮನಿಸಿದ್ರೆ 1959ರಲ್ಲಿ ಘರ್ಷಣೆ ಸಂಭವಿಸಿದ ನಂತರ ಚೀನಾ ಆ ಪ್ರದೇಶದ ಮೇಲೆ ತನ್ನ ನಿಯಂತ್ರಣವನ್ನ ಹೆಚ್ಚು ಮಾಡಿತು. 2020ರ ಸುಮಾರಿಗೆ ಅಲ್ಲಿ ಉತ್ತಮ ಮೂಲ ಸೌಕರ್ಯವನ್ನ ನಿರ್ಮಿಸಲಾಗಿತ್ತು. ಇತ್ತೀಚಿನ ಸ್ಯಾಟಲೈಟ್ ಚಿತ್ರಗಳು ಹಳೆಯ ಹಳ್ಳಿಗಳು ಅಭಿವೃದ್ಧಿ ಹೊಂದುತ್ತಾ ಇರೋದನ್ನ ತೋರಿಸುತ್ತವೆ ಮತ್ತೆ ಆ ಹಳ್ಳಿಗಳನ್ನ ಸಂಪರ್ಕಿಸುವಂತಹ ರಸ್ತೆಗಳು ಕೂಡ ನಮಗಲ್ಲಿ ಗೋಚರಿಸುತ್ತವೆ. ಮೊದಲ ನಿಯಂತ್ರಣ, ಅದಾದ ನಂತರ ಮೂಲ ಸೌಕರ್ಯ ಮತ್ತೆ ನಂತರ ಶಾಶ್ವತ ಚೀನಿ ಆಕ್ರಮಣ, ಇದೊಂದು ತಂತ್ರಗಾರಿಕೆ ಆಗಿದೆ. ಸರಿಚು ಕಣಿವೆಯಲ್ಲೂ 2019ರವರೆಗೆ ಏನೂ ಇರಲಿಲ್ಲ. ಆದ್ರೆ ಅದರ ನಂತರ ಅಲ್ಪಾವಧಿಯಲ್ಲೇನೆ ಹೊಸ ಕಟ್ಟಡಗಳು ಮತ್ತೆ ರಸ್ತೆಗಳನ್ನ ನಿರ್ಮಾಣ ಮಾಡಲಾಯಿತು. ಚೀನಾ ಹಂತವಾಗಿ ಭೂಮಿಯನ್ನು ವಶಪಡಿಸಿಕೊಂಡಿದೆ. ದಕ್ಷಿಣ ಚೀನಾ ಸಮುದ್ರದಲ್ಲಿಯೂ ಕೂಡ ಇದೇ ರೀತಿಯ ಆಕ್ರಮಣದ ಮಾದರಿ ಇತ್ತು. ಆರಂಭದಲ್ಲಿ ಕೆಲವು ಬಂಡೆಗಳ ಗಸ್ತು ತಿರುಗುವಿಕೆಯನ್ನು ಮಾತ್ರನೇ ನಡೆಸಲಾಯಿತು. ಅದಾದ ನಂತರ ಅಲ್ಲಿ ತಾತ್ಕಾಲಿಕ ಮೂಲ ಸೌಕರ್ಯವನ್ನ ನಿರ್ಮಾಣ ಮಾಡಲಾಯಿತು. ಅದಾದ ನಂತರ ಚೀನಾ ಆ ಪ್ರದೇಶಗಳಲ್ಲಿ ದ್ವೀಪಗಳನ್ನ ಸೃಷ್ಟಿ ಮಾಡಿತು, ರನ್ವೇಗಳು, ರಾಡಾರ್ ಕೇಂದ್ರಗಳನ್ನ ನಿರ್ಮಿಸಿತು, ನಂತರ ಕ್ಷಿಪಣಿ ವ್ಯವಸ್ಥೆಗಳನ್ನ ನಿಯೋಜಿಸಿತು. ಇವತ್ತು ಚೀನಾ ಆ ಪ್ರದೇಶಗಳಲ್ಲಿ ದೊಡ್ಡ ಮಿಲಿಟರಿ ನೆಲೆಗಳನ್ನ ಹೊಂದಿದೆ.
ಚೀನಾ ಭಾರತದೊಂದಿಗೆ ಇದೇ ರೀತಿಯ ತಂತ್ರವನ್ನು ಬಳಸಿ ಆಟ ಆಡ್ತಾ ಇದೆ. ಅದಕ್ಕಾಗಿನೇ ಎರಡೂ ದೇಶಗಳ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಆದರೆ ಚೀನಾದ ವಾಸ್ತವಿಕ ನಿಯಂತ್ರಣದಲ್ಲಿರುವಂತಹ ಪ್ರದೇಶಗಳಲ್ಲಿ ಇದೆಲ್ಲಾನು ನಡೀತಾ ಇದೆ ಅಂತ ಹೇಳೋ ಮೂಲಕ ನಮ್ಮ ಸರ್ಕಾರ ಎಷ್ಟು ಸಮಯದವರೆಗೆ ಇದೇ ರೀತಿ ತಪ್ಪಿಸ್ಕೊಳ್ಬಹುದು. ಎಲ್ಲಾನು ಚೀನಾ ನಿಯಂತ್ರಿತ ಪ್ರದೇಶದಲ್ಲಿ ನಡೀತಾ ಇದ್ರೆ ಸ್ಥಳೀಯ ಬುಡಕಟ್ಟು ಜನರು ತಮ್ಮ ಭೂಮಿಯನ್ನ ಪ್ರವೇಶ ಮಾಡೋದಕ್ಕೆ ಇನ್ನೂ ಸಾಧ್ಯ ಇಲ್ಲ ಅಂತ ಯಾಕೆ ದೂರ್ತಾ ಇದ್ದಾರೆ? ಈ ಪ್ರಶ್ನೆಗೆ ಉತ್ತರ ಇಲ್ಲ. ಚೀನಾದ ವಿಷಯದಲ್ಲಿ ಸರ್ಕಾರದ್ದು ಯಾವಾಗಲೂ ಕೂಡ ಮೌನನೇ ಹೆಚ್ಚು. ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ, ಇದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.